ನಂಜುಂಡೇಶ್ವರ ದೇವಾಲಯದಲ್ಲಿ 25 ಕೋಟಿ ಹಗರಣ ತನಿಖೆ ಯಾವಾಗ? ಶಾಸಕ ದರ್ಶನ್ ಧ್ರುವ ನಾರಾಯಣವರ ನೇತೃತ್ವದಲ್ಲಿ ನಂಜುಂಡೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಭೆ ಕರೆಯಲಾಗಿತ್ತು. 2024 ಮತ್ತು 25ರ ದೇವಾಲಯದ ವಾರ್ಷಿಕ ಆದಾಯದ ಖರ್ಚು ವೆಚ್ಚ ಕಡಿತದ ಪರಿಶೀಲನೆಯಲ್ಲಿ ಕಳ್ಳ ಲೆಕ್ಕ ತೋರಿಸಿ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಸುಮಾರು 25 ಕೋಟಿ 86 ಲಕ್ಷ ಹಗರಣ ನಡೆದಿರುವುದು ಬೆಳಕಿಗೆ ಬಂದಿದೆ. ದೇವಾಲಯದ ಸಿಸಿಟಿವಿ ರಿಪೇರಿಗೆ 29 ಲಕ್ಷ, ಪಾರ್ಕಿಂಗ್ ನಿರ್ವಹಣೆಗೆ 17 ಲಕ್ಷ, ಲಾಡು ತಯಾರಿಕೆಗೆ 3 ಕೋಟಿಗಿಂತಲೂ ಅಧಿಕ, ದೇವಾಲಯಕ್ಕೆ ಬಂದ ಅತಿಥಿಗಳ ಶಾಲೆಗಳಿಗೆ 11 ಲಕ್ಷ, ದೇವಾಲಯದ ಅಭಿವೃದ್ಧಿಗೆ 17 ಲಕ್ಷ ಎಂದು ಅಧಿಕಾರಿಗಳು ಲೆಕ್ಕ ತೋರಿಸಿದ್ದಾರೆ. ಆದರೆ 2023-24ರಲ್ಲಿ 3 ಕೋಟಿಗೂ ಹೆಚ್ಚು ಹಣ ಉಳಿಕೆಯಾಗಿತ್ತು. 2025 ಮತ್ತು 26ರಲ್ಲಿ 4 ಕೋಟಿ ಉಳಿಕೆಯಾಗಿತ್ತು. 2024 ಮತ್ತು 25ರ ಲೆಕ್ಕ ಪರಿಶೋಧನೆಯಲ್ಲಿ ದೇವಾಲಯಕ್ಕೆ ಬಂದ ಆದಾಯ 25 ಕೋಟಿ 86 ಲಕ್ಷದ 68 ಸಾವಿರದ. ಅದರಲ್ಲಿ ಈ ಮೊತ್ತದಲ್ಲಿ 25 ಕೋಟಿ 68 ಲಕ್ಷ ರೂಪಾಯಿಗಳನ್ನ ಖರ್ಚು ವೆಚ್ಚವನ್ನ ತೋರಿಸಿದ್ದಾರೆ. ಆದರೆ ಉಳಿದಿದ್ದು ಕೇವಲ 19 ಲಕ್ಷಗಳು ಎಂದು ತೋರಿಸಿದ್ದಾರೆ. ಪ್ರತಿ ತಿಂಗಳ ದವಸ ಧಾನ್ಯ ನೀಡುತ್ತಿರುವ ಲೆಕ್ಕ ಮಾಯ, ಅಭಿವೃದ್ಧಿಗಿಂತ ಸಿಸಿ ಕ್ಯಾಮೆರಾ ರಿಪೇರಿ, ಶಲ್ಯ ಇತ್ಯಾದಿ ಖರೀದಿಗೆ ಎಂದು ಹಣ ದುರ್ಬಳಕೆ ಮಾಡುತ್ತಿದ್ದಾರೆ. ಭಕ್ತಾದಿಗಳು ಕಷ್ಟಪಟ್ಟು ಕೂಲಿ ಮಾಡಿ ಹರಕೆ ತೊಟ್ಟು ಹುಂಡಿಗೆ ಚಿನ್ನ ಬೆಳ್ಳಿ ಹಣ ನೀಡಿದ್ರೆ ಅಧಿಕಾರಿಗಳು ಕುಳಿತಲ್ಲೇ ಹುಂಡಿ ಹಣವನ್ನ ಲೂಟಿ ಮಾಡಿದ್ದಾರೆ. ವಿಚಾರವಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಎಂದು ಬಿಎಸ್ಪಿ ಮುಖಂಡರಾದ ಶ್ರೀಕಂಠ ಹಾಗೂ ರೈತ ಮುಖಂಡರಾದ ಹಿಮ್ಮ ಊರಗೂ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್ ಎನ್ಕೆಎಸ್. ಮಾಡ್ತಾ ಹೋದ ಗಂಕ ತೆಗಿತಾರೆ. ಮೊದಲನೇದಾಗಿ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ವಿ, ಅದನ್ನು ಶುರು ಮಾಡಿಕೊಂಡು ಅದಾದಮೇಲೆ ಫಸ್ಟ್ ಹಳೆಯದೇ ಈಗ ಲಾಸ್ಟ್ ಟೈಮ್ ನಾವು ಮಾತಾಡಿದ್ವಿ 4,75,000 ಹೊಸದೇ ಬಂದವಲ್ಲ. ಇಲ್ಲ, ಇದು ಅವ್ರು 7 ಹೊಸ ಶೀಟ್ ಹಾಕಿ ಹೊಸದಾಗಿ ಮಾಡಿಸ್ಬೋದು.
ಬಟ್ ಆ ಗಾಡಿ ತುಂಬಿ ವ್ಯವಸ್ಥೆ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶ್ರೀ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಅತ್ಯಂತ ದೊಡ್ಡ ಹಗರಣವೊಂದೇ ನಡೆದಿದೆ. ಈ ಹಗರಣ ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ಅಂಕಿಅಂಶದ ಪ್ರಕಾರ ಆದಾಯ 25,86,00,000 ಆದಾಯ ಬಂದಿದೆ ಅಂತ ಇವತ್ತು ದೇವಾಲಯದ ಮುಖ್ಯಸ್ಥರು ಈವನು ತೋರಿಸ್ತಾ ಇದ್ದಾರೆ. ಅದರ ಖರ್ಚು ಎಷ್ಟು ತೋರಿಸ್ತಾ ಇದ್ದಾರೆ ಅಂತಂತಂದರೆ 25,68,00,000 ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಅಧಿಕಾರಿಗಳು. ಇವ್ರಿಗೆ ಕೇಳೋರು ಹೇಳೋರು ಯಾರೂ ಇಲ್ಲ ಅಂತ ತೋರ್ಪಡಿಸ್ತಾ ಇದೆ. ಮತ್ತು ಪಾರ್ಕಿಂಗಲ್ಲಿ ಒಂದು ಕಲ್ಲನ್ನು ಸುಧಾ ತೆಗೆದು ಸೈಡ್ಗೆ ಮಡಗಿಲ್ಲ, ಯಾವುದೇ ಥರ ಕ್ಲೀನಿಂಗು ನಡೆದಿಲ್ಲ. ಇಲ್ಲಿಗೆ 29 ಲಕ್ಷ CCTV ರಿಪೇರಿ ಅಂತಲೂ ಸೇರಿಸಿ 29 ಲಕ್ಷವನ್ನು ಬರೆದಿದ್ದಾರೆ. ಪಾರ್ಕಿಂಗು ಸುಧಾ 17 ಲಕ್ಷ ಪಾರ್ಕಿಂಗು ತೋರಿಸಿದ್ದಾರೆ. ಮತ್ತು ಬಂದಂಥ ಅತಿಥಿಗಳು ಗೌರವಾನ್ವಿತ ಏನು ಇವತ್ತು ನಂಜುಂಡೇಶ್ವರನ ಭಕ್ತಾದಿಗಳಾಗಿ ಪಾಪ ಎಲ್ಲ ಭಕ್ತಾದಿಗಳು ಉಂಡಿಗೆ ಹಣ ಹಾಕ್ತಾರೆ, ಅವ್ರಿಗೆ ನೀವು ಸನ್ಮಾನ ಮಾಡಿಲ್ಲ. ನೀವು ಮಾಡೋದು ಯಾರಿಗೂ ಅಂತಂದರೆ ಮೇಲ್ಮಟ್ಟದ ಯಾರೋ ಹೇಳ್ಕೊಂಡು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಅಧಿಕಾರಿಗಳು ಮತ್ತು ನಾವು ಗಣ್ಯ ವ್ಯಕ್ತಿಗಳು ಅಂತ ಬರ್ತೀರಾ, ಅವರಿಗೆ 20 ರೂಪಾಯಿ ಸಾಲಿಗೆ 11 ಲಕ್ಷ ಬರೆದಿದ್ದಾರಲ್ಲ, ನಿಮಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಈ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಇರೋಂಥ ಅಧಿಕಾರಿಗಳು ಮತ್ತು ಇತರರನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಅವಶ್ಯಕತೆ ಬಂದಿದೆ. ಅಲ್ಲಿ ಯಾರು ಅಧಿಕಾರ ನಡೆಸ್ತಾ ಇದ್ದಾರೋ, ಯಾರು ಹಣ ತೆಗ್ತಾ ಇದ್ದಾರೋ, ಯಾರು ಇದ್ರ ಬಗ್ಗೆ ಏನು ಮಾಡ್ತಾಯಿದ್ರು ಅಂತ ಇಲ್ಲಿವರೆಗೂ ಗೋಲ್ಮಾಲಾಗಿ ಬರ್ತಾ ಇದೆಯಲ್ಲ, ಇದನ್ನು ಕೇಳೋರು ಯಾರೂ ಇಲ್ವಾ? ಇಲ್ಲಿವರೆಗೆ ಆಡಳಿತ ನಡೆಸಿದಂಥ ಶಾಸಕರಾಗಿರ್ಬೋದು, ಪಾರ್ಲಿಮೆಂಟ್ ಮೆಂಬರ್ಗಳಾಗಿರ್ಬೋದು ಮತ್ತು ಇತರ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಇವತ್ತಿನವರೆಗೆ 25-26 ಸಾಲಿನಲ್ಲಿ 24-25 ಸಾಲಿನಲ್ಲಿ ನಡೆದಂಥ ಅವ್ಯವಹಾರ ಘಟನೆಗಳನ್ನ ಸೂಕ್ತ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಇವ್ರ ಮೇಲೆ ಇಲ್ಲಿವರೆಗೆ ಯಾರೂ ಸುಧಾ ಜೈಲಿಗೆ ಹೋಗಿಲ್ಲ. ಈಗ ಈ ಹಣದಲ್ಲಿ ಜೈಲಿಗೆ ಹೋಗೋಂಥ ಕಾರ್ಯಕ್ರಮ ನಡೆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಹಣವನ್ನು ಮುಟ್ಟಲು ಎದುರಬೇಕು. ಅವರು ದೇವಸ್ಥಾನ ದುಡ್ಡು ತಿನ್ನಬಾರ್ದಪ್ಪ, ದೇವಸ್ಥಾನ ದುಡ್ಡನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದಪ್ಪ, ನಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಯಾರ್ಯಾರನ್ನೋ ಜೈಲಿಗೆ ಹಾಕ್ತೀರಿ. ಆದರೆ ನಂಜುಂಡೇಶ್ವರ ಹಣನ ಕದ್ದಿದಾರಲ್ಲ ಅವ್ರ ಜೈಲಿಗೆ ಹಾಕ್ಸೋದು ಯಾವಾಗ ಅಂತ ನನ್ನ ಮರು ಪ್ರಶ್ನೆ ಆಗ್ತಾ ಇದ್ದೀನಿ. ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಇಲ್ಲಾಂದರೆ ನಾವು ನಿಮ್ಮ ಮೇಲೆ ಉಗ್ರವಾದ ಪ್ರತಿಭಟನೆ ನಡೆಸ್ತೀವಿ. ಮಾನ್ಯ ಶಾಸಕರೇ, ದಯವಿಟ್ಟು ಇದ್ರ ಬಗ್ಗೆ ತನಿಖೆ ನಡೆಸಿ. ಇಲ್ಲಾಂದರೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ, ವ್ಯಕ್ತಪಡಿಸ್ತಾರೆ ಜನ. ಶಾಸಕರ ಜೊತೆ ಶಾಮೀಲಾಗಿರ್ಬೋದೇನೋ ಅಂತ. ಯಾಕೆಂದರೆ ಕಳಲೆ ದೇವಸ್ಥಾನ ಇನ್ನೂ ಅದಕ್ಕೆ 1 ರೂಪಾಯಿ ಅಭಿವೃದ್ಧಿ ಆಗಿಲ್ಲ. ಕಳಲೆ ದೇವಸ್ಥಾನದ 28 ಲಕ್ಷ ಗೋಲ್ಮಾಲ್ ಆಗಿದೆ. ಇದನ್ನು ಕೇಳೋರು ಯಾರು? ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಸ್ಬೇಕು. ಇಲ್ಲೇನೋ ಅದಕ್ಕೆ ಒಂದು ತಂಡ ರಚನೆ ಆಗಲಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ತಮ್ಮ ಹೆಸರು? ನಾನು ಶ್ರೀಕಂಠ, ಬಹುಜನ ಸಮಾಜ ಪಾರ್ಟಿ ಮುಖಂಡರು. ಇದು
ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡುಗ್ರಲ್ಲೇ ಇರ್ತಕ್ಕಂಥ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿ, ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದರೆ ದೇವರ ಉಂಡಿ ಹಣ ನುಂಗಿದವ್ರು ಯಾರು? ಇಲ್ಲಿ ನೋಡಿ, 2024-25ನೇ ಸಾಲಿನ ಲೆಕ್ಕಪತ್ರದಲ್ಲಿ ಏನು ಹೇಳ್ತದೆ? 25,86,68,178 ರೂಪಾಯಿ ಆದಾಯ ಬಂದಿದೆ ಒಟ್ಟು. ಅದರಲ್ಲಿ ವೆಚ್ಚ ತೋರಿಸ್ತಾ ಇರೋದು ಇವರು 25,68,85,84,94,095 ರೂಪಾಯಿ ಖರ್ಚು ತೋರಿಸ್ತವ್ರೆ. ಏನೇನು ಖರ್ಚು ಮಾಡಿದ್ದೀರಿ? ಇದು ಒಂಥರ ವಿಪರ್ಯಾಸ. ಇವರು ಕೊಡ್ತಕ್ಕಂಥ ಖರ್ಚು ಏನಿರ್ತದೆ ಅಂದರೆ ನೋಡಿ, ಯಾವ್ಯಾವ ರೀತಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮನ ಉಂಡಿ ಹಣ ನುಂಗಿದ್ರು ದೊಡ್ಡವರು ಟ್ರಸ್ಟ್ನವರು. ಇಲ್ಲಿ ಅಧಿಕಾರಿಗಳು ನುಂಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಲೆಕ್ಕ ಪುಸ್ತಕದಲ್ಲಿ CCTV ರಿಪೇರಿಗೆ 29 ಲಕ್ಷ ರೂಪಾಯಿ. ಖರೀದಿಗಲ್ಲ ಸ್ವಾಮಿ, ರಿಪೇರಿಗೆ. ಹಾಗಾದ್ರೆ ಯಾವ ಥರದ ರಿಪೇರಿ ಮಾಡಿಸಿದ್ದೀರಿ? ಎಷ್ಟು CCTV ಇತ್ತು ರಿಪೇರಿ ಮಾಡಿಸೋದಕ್ಕೆ? ಒಂದು CCTVಗೆ 1,000 ರೂಪಾಯಿ 2,000 ರೂಪಾಯಿ ಖರ್ಚು ಲೆಕ್ಕ ಹಾಕೊಂಡ್ರವೆ. 29 ಲಕ್ಷದ CCTVನ ಇಡೀ ಪೂರ್ತಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭಕ್ತರು ಯಾವ ರೀತಿ ಸಾಲ ನಿಂತ್ಕೋತಾರೆ ಆ ಥರ ಸಾಲಾಗಿ ಹಾಕ್ಬಿಡ್ಬೋದಾಗಿತ್ತು. 29 ಲಕ್ಷಕ್ಕೆ ಎಷ್ಟು CCTV ಬರ್ತಿದೆ ಅದನ್ನ ಲೆಕ್ಕ ಹಾಕೋಬೇಕು ಭಕ್ತಾದಿಗಳು. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ, ಲಾಡು ತಯಾರಿಕೆ 3 ಕೋಟಿಗೂ ಅಧಿಕ ವೆಚ್ಚ, 3 ಕೋಟಿ ರೂಪಾಯಿ ಲಾಡು ತಯಾರು ಮಾಡಿರ್ತಕ್ಕಂಥದ್ದು. ಮತ್ತು ಗಣ್ಯರಿಗೆ ಶಾಲು, ಅದೆಂಥ ಶಾಲಪ್ಪ, ಚಿನ್ನದ ರೇಖೆ ಹಾಕ್ಸಿದ್ರ, ವಜ್ರದ ಹರಳುಗಳು ಮೆಟ್ಟಿಸಿದ್ರಿ, ಅದಕ್ಕೆ 11 ಲಕ್ಷ ರೂಪಾಯಿ ಶಾಲೆ ಹಾಕ್ಸಿದ್ರಲ್ಲಪ್ಪ. ಎಂತೆಂಥ ಗಣ್ಯರು ಬಂದಿದ್ರಪ್ಪ, ಯಾರ್ಯಾರಿಗೆ ಹಾಕಿದ್ದೀರಿ? ಅದು ಲೆಕ್ಕ ಬೇಕೋ ಬೇಡವೋ? ಅದು ಯಾರು ದುಡ್ಡು? ನಮ್ಮ ದುಡ್ಡು, ನಮ್ಮ ಕಾಣಿಕೆ. ನಾವು ನಂಜುಂಡಪ್ಪನಿಗೆ ಕೊಡಬೇಕು. ನಂಜುಂಡಪ್ಪ ಒಳ್ಳೇದು ಮಾಡಪ್ಪ, ಉದ್ಧಾರ ಮಾಡಪ್ಪ ಅಂದ್ಬಿಟ್ಟು ತಂದು ಗೋಲ್ಕುಕ್ ಹಾಕಿರ್ತಕ್ಕಂಥ ದುಡ್ಡನ್ನ 25 ಕೋಟಿಯನ್ನು ನುಂಗಿ ನೀರು ಕುಡಿದಿದ್ರಲ್ಲ ಅಧಿಕಾರಿಗಳೇ. ನಿಮ್ಗೇನು ಮಾನ ಇದ್ದ, ಮರ್ಯಾದೆ ಇದ್ದ, ನಾಚಿಕೆ ಇದ್ದ? ಈ ಥರ ಮಾಡ್ಕೊಂಡು ಹೋದ್ರೆ ದೇವಸ್ಥಾನ ಅಭಿವೃದ್ಧಿ ಅಂತೂ ಮಾಡಲಿಲ್ಲ ನೀವು. ಬರೀ ಶಾಲೋತ್ಸವಕ್ಕೆ CCTV ರಿಪೇರಿ ಮಾಡೋದಕ್ಕೆ ಇದಕ್ಕೆ ಮಾತ್ರ ಹಾಕೊಂಡಿದ್ದೀರಿ. ಮತ್ತು ದೇವಾಲಯದ ಅಭಿವೃದ್ಧಿಗೆ ಬರೀ 17,84,000 ರೂಪಾಯಿ. ದೇವಾಲಯ ರಿಪೇರಿ ಮಾಡೋಕ್ಕೆ 17,84,000 ರೂಪಾಯಿ ಅಂತ ಹೇಳ್ತಾ ಇದ್ದೀರಿ. ಮತ್ತು ಉಳಿಕೆ ಅಭಿವೃದ್ಧಿಗೆ ಆಮೇಲೆ ಪಾರ್ಕಿಂಗ್ಗೆ 37 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದೀರಿ. ಏನು ಪಾರ್ಕಿಂಗನ್ನು ಉದ್ಧಾರ ಮಾಡಿದ್ದೀರಪ್ಪ? ಅಲ್ಲಿ ಏನೂ ಮಾಡಿಲ್ಲ ನೀವು. ಈ ಥರವಾಗಿ ಕಳ್ಳ ಲೆಕ್ಕಗಳನ್ನ ಕೊಟ್ಟು 25 ಕೋಟಿಯನ್ನು ನೀವು ನುಂಗಿ ನೀರು ಕುಡಿದಿರ್ತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಲೆಕ್ಕ ಕೊಡಬೇಕು ನೀವೀಗ. ಈ ತಕ್ಷಣದಲ್ಲೇ ತಹಶೀಲ್ದಾರರು ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಕರಿಬೇಕು. ಸಭೆ ಕರೆದು ಇದಕ್ಕೆ ಸೂಕ್ತವಾದ ಲೆಕ್ಕ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಏನು ನೀವು ನುಂಗಿರ್ತಕ್ಕಂಥ ದುಡ್ಡನ್ನು ವಸೂಲಿ ಮಾಡೋಂಥ ಕೆಲಸ ಮಾಡಬೇಕಾಯ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಇಮ್ಮವರೆಗೂ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು.